ಬಿಎಸ್ವೈಗೆ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗಿದೆ. ಸಿಎಂ ವಿರುದ್ಧ ಶಾಸಕರ ಮುನಿಸು ಇನ್ನೂ ಕೂಡ ಮುಗಿದಿಲ್ಲ, ತಣ್ಣಗಾಗಿಲ್ಲ. ಮತ್ತೊಮ್ಮೆ ಪಕ್ಷದಲ್ಲಿ ಬಂಡಾಯ ಶುರುವಾಗುತ್ತಾ ಅನ್ನೋ ಪ್ರಶ್ನೆ ಇದ್ದಿದೆ. ಇದಕ್ಕೆ ಇವಾಗ ಪುಷ್ಟಿ ಕೊಡ್ತಾ ಇರೋದು ಏನು ಅಂದ್ರೆ, ಸೋಮವಾರ ಪಕ್ಷನಿಷ್ಠ ಶಾಸಕರ ಸಭೆ ನಡೆಯುತ್ತೆ. ಸದನ ನಡೆಯುವಂತ ಹೊತ್ತಿನಲ್ಲಿ ಶಾಸಕರು ಸಭೆ ಮಾಡ್ತಾ ಇದ್ದಾರೆ. ಸುಮಾರು 15ಕ್ಕೂ ಹೆಚ್ಚು ಶಾಸಕರು ಸಭೆಯನ್ನ ಮಾಡ್ತಾ ಇರೋದ್ರಿಂದ ಪಕ್ಷದಲ್ಲಿ ಈಗ ಬಂಡಾಯ ಮತ್ತೆ ಮುಗಿಲೇಳುತ್ತಾ ಅನ್ನೋದನ್ನ ನೋಡ್ಬೇಕು. ಯಾಕಂದ್ರೆ ಈಗ ಸಚಿವ ಸ್ಥಾನ ವಂಚಿತ ಶಾಸಕರೇನಿದ್ದಾರೆ ಅವರು ಇನ್ನೂ ಕೂಡ ಅವರ ಸಿಟ್ಟು ಶಮನ ಆಗಿಲ್ಲ. ಹಾಗಾಗಿನೇ ಈ ಸಭೆಯನ್ನ ಮಾಡ್ತಾ ಇದ್ದಾರಾ ಅನ್ನೋದನ್ನ ನೋಡ್ಬೇಕಾಗತ್ತೆ. ಅದರಲ್ಲೂ ಸುಮಾರು 15ಕ್ಕೂ ಹೆಚ್ಚು ಶಾಸಕರು ಇದರಲ್ಲಿ ಪಾಲ್ಗೊಳ್ತಾ ಇರೋದ್ರಿಂದ ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಆಗಿ ಯಾವ ತರ ಬಂಡಾಯ ಹೇಳ್ಬೋದು, ಇವರು ಯಾವ ತರ ಸರ್ಕಾರಕ್ಕೆ ತಲೆನೋವು ತರಬಹುದು, ಯಡಿಯೂರಪ್ಪ ಅವರಿಗೆ ತಲೆನೋವು ತರಬಹುದು ಅನ್ನುವಂಥ ಒಂದು ಕುತೂಹಲ ಇದೆ. ಇಲ್ಲಿ ಅವರು ಕಂಪ್ಲೇಂಟ್ಸ್ ಏನು ಅಂದ್ರೆ, ಸಂಪುಟದಲ್ಲಿ ನಾವು ಪದೇ ಪದೇ ಅವಕಾಶ ಕೇಳಿದ್ರು ಕೂಡ ನಮ್ಮನ್ನ ಕಂಪ್ಲೀಟ್ ಆಗಿ ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತ. ಮತ್ತೊಂದು, ತಮ್ಮ ಕ್ಷೇತ್ರಗಳಿಗೆ ಅನುದಾನ ಕೊಟ್ಟಿಲ್ಲ, ಅದರಲ್ಲೂ ತಾರತಮ್ಯ ಮಾಡಿದ್ದಾರೆ, ಅಭಿವೃದ್ಧಿ ವಿಚಾರವಾಗಿ ನಿರ್ಲಕ್ಷ್ಯ ಆಗಿದೆ, ಇಲ್ಲಿ ಕುಟುಂಬ ರಾಜಕಾರಣ ನಡೀತಾ ಇದೆ ಅಂತ. ಎಲ್ಲ ಅಂಶಗಳ ಬಗ್ಗೆ ಈ ಶಾಸಕರು ಸಭೆ ನಡೆಸಿ ಸಮಾಲೋಚನೆ ಮಾಡುವಂತ ಸಾಧ್ಯತೆಗಳಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಅದ್ಯಾಕೋ ಯಡಿಯೂರಪ್ಪ ಅವರು ಟೆನ್ಷನ್ ಕಡಿಮೆ ಆಗಂಗ್ ಕಾಣ್ತಿಲ್ಲ, ಮತ್ತೆ ಶಾಸಕರು ಟೆನ್ಷನ್ ಕೊಡಂಗ್ ಕಾಣಿಸ್ತಾ ಇದೆ. ಸುಮಾರು 15ಕ್ಕೂ ಹೆಚ್ಚು ಶಾಸಕರು ಮತ್ತೆ ಮೀಟಿಂಗ್ ಕರೆದಿದ್ದಾರೆ ನಾಳೆ ಅಂತ ಗೊತ್ತಾಗಿದೆ. ಇಲ್ಲಿ ಯಾರ್ಯಾರು ಮತ್ತೆ ಏನೇನು ವಿಚಾರಗಳು ಪ್ರಸ್ತಾಪ ಆಗ್ಬೋದು, ಏನ್ ಇನ್ಫಾರ್ಮೇಶನ್ ಸಿಕ್ಕಿದೆ? ಶರ್ಮಿತಾ, ಈ ಒಂದು ಸಭೆ ಪ್ರಮುಖವಾಗಿ ಸಂಘನಿಷ್ಠ ಶಾಸಕರು ಏನಿದ್ದಾರೆ ಅವ್ರು ಮಾತ್ರ ಸಭೆಯನ್ನ ಮಾಡ್ತಿದ್ದಾರೆ. ಈಗ ಪ್ರಮುಖವಾಗಿ ಹಿಂದೆ ನಾವು ಕಾಣ್ತಾ ಇರತಕ್ಕಂತ ಶಾಸಕರು ಸಭೆ ಏನಿದೆ ಅದು ಪ್ರಮುಖವಾಗಿ ಮುಖ್ಯಮಂತ್ರಿಗಳ ಜೊತೆ ಇದ್ದಂತ ಶಾಸಕರುಗಳು. ಆದ್ರೆ ಈಗ ಸಭೆ ಮಾಡ್ತಿರುವಂತದ್ದು ವಿಶೇಷವಾಗಿ ಸಂಘಕ್ಕೆ ಯಾರು ನಿಷ್ಠಾವಂತರಿದ್ದಾರೆ ಶಾಸಕರು ಅವ್ರ ಸಭೆಯನ್ನ ಮಾಡ್ತಿದ್ದಾರೆ. ಪ್ರಮುಖವಾಗಿ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳ ಕಾರ್ಯವೈಖರಿ ಆಗಿರ್ಬೋದು, ಮತ್ತೆ ಅನುದಾನದಲ್ಲಿ ತಾರತಮ್ಯ ಆಗಿರ್ಬೋದು, ಮತ್ತೆ ಅಭಿವೃದ್ಧಿ ವಿಚಾರದಲ್ಲಿ ನಿರ್ಲಕ್ಷ್ಯ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಈಗಾಗಲೇ ಮುಖ್ಯಮಂತ್ರಿ ಪುತ್ರ BY ವಿಜೇಂದ್ರ ಮೇಲೂ ಕೂಡ ಆರೋಪ ಇದೆ, ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ. ಜೊತೆಗೆ ಈಗಾಗಲೇ ಪ್ರದೇಶವಾರು ಮತ್ತೆ ಪ್ರಮುಖವಾಗಿ ಸಮುದಾಯದ ಎಲ್ಲೋ ಒಂದ್ ಕಡೆಗೆ ಅಭಿವೃದ್ಧಿ ವಿಚಾರದಲ್ಲಿ ನಿರ್ಲಕ್ಷ್ಯವನ್ನ ವಹಿಸಿರುವಂತದ್ದಾಗಿರ್ಬೋದು. ಮತ್ತೆ ಪ್ರಮುಖವಾಗಿ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳು ಈಗಾಗಲೇ ಮರಾಠ ಅಭಿವೃದ್ಧಿ ಪ್ರಾಧಿಕಾರವನ್ನ ಮಾಡಿದ್ದಾರೆ, ಮತ್ತೆ ಲಿಂಗಾಯತ ಅಭಿವೃದ್ಧಿ ಪ್ರಾಧಿಕಾರವನ್ನು ಕೂಡ ರಚನೆಯನ್ನ ಮಾಡಿದ್ದಾರೆ. ಎಲ್ಲ ಒಂದ್ ಕಡೆ ಕೇವಲ 2-3 ಸಮುದಾಯಗಳಿಗೆ ಅಷ್ಟೇ ಮುಖ್ಯಮಂತ್ರಿಗಳು ಮೀಸಲನ್ನ ಕೊಡೋದ್ರ ಮೂಲಕವಾಗಿ ಎಲ್ಲ ಒಂದ್ ಕಡೆ ಟಾರ್ಗೆಟ್ ಅನ್ನ ಮಾಡ್ಕೊಂಡಿದ್ದಾರೆ ಸಮುದಾಯ ಅನ್ನುವಂಥದ್ದು. ಆದ್ರೆ ಬೇರೆ ಬೇರೆ ಸಮುದಾಯಗಳಿಗೆ ಅಭಿವೃದ್ಧಿಗೆ ಮುಖ್ಯಮಂತ್ರಿಗಳು ಮಹತ್ವವನ್ನ ಕೊಟ್ಟಿಲ್ಲ ಅನ್ನುವಂಥದ್ದು. ಹೀಗಾಗಿ ಎಲ್ಲಾ ವಿಚಾರಗಳ ಬಗ್ಗೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ವಿರುದ್ಧವಾಗಿ ಕೆಲ ಶಾಸಕರು ಸುಮಾರು 15ರಿಂದ 20ಕ್ಕೂ ಹೆಚ್ಚು ಜನ ಶಾಸಕರು ಸಭೆಯನ್ನ ಮಾಡೋದಕ್ಕೆ ಈಗಾಗಲೇ ಮುಂದಾಗಿರುವಂತದ್ದು. ಈಗಾಗಲೇ ನಾಳೆ ಸದನ ಕೂಡ ನಡೀತಾ ಇದೆ. ಸದನದ ಒತ್ತಿನಲ್ಲೇ ಈ ಒಂದು ಶಾಸಕರ ಸಭೆ ಮಾಡ್ತಾ ಇರುವಂತದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಎಲ್ಲ ಒಂದ್ ಕಡೆ ಮುಂದಿನ ದಿನಗಳು ಕೂಡ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ಒಂದು ಬೆನ್ನಲ್ಲೇ ಈ ಒಂದು ಶಾಸಕರ ಸಭೆ ಕೂಡ ಕುತೂಹಲ ಮೂಡಿಸಿದೆ. ಎಲ್ಲ ಒಂದ್ ಕಡೆ ಮುಂದಿನ ದಿನಗಳು ಕೂಡ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಂತೆ ಇವರು ಏನಾದ್ರು ಬೇಡಿಕೆ ಇಡ್ತಾರೆ ಹೈಕಮಾಂಡ್ಗೆ ಅನ್ನೋದು ಕೂಡ ಕುತೂಹಲ ಮೂಡಿಸಿದೆ. ಶರ್ಮಿತಾ, ಥ್ಯಾಂಕ್ ಯು ಕೃಷ್ಣ ತಮ್ಮ ಇನ್ಫಾರ್ಮೇಶನ್ಗೆ. ಮೈತ್ರಿ ಕಳೆದುಕೊಂಡ ಬಳಿಕ ಕಮಲದ ಜೊತೆ ದೋಸ್ತಿ ಆಗಿದೆ. ಮೈತ್ರಿ ಮುರಿದ ಆರೋಪ ಹೊತ್ತ ನಾಯಕ ಈಗ ಟಾರ್ಗೆಟ್ ಆಗಿರೋದು. ಜೆಡಿಎಸ್ ನಿಂದ ಮತ್ತೆ ಸಿದ್ದರಾಮಯ್ಯ ಕ್ಷೇತ್ರ ಟಾರ್ಗೆಟ್ ಆಗಿದೆ. ಯಾಕಂದ್ರೆ ಈ ಹಿಂದೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಟಾರ್ಗೆಟ್ ಮಾಡಿತ್ತು ಜೆಡಿಎಸ್ ಅನ್ನೋ ವಿಚಾರ ಗೊತ್ತಿರೋದೆ. ಮತ್ತೆ ರಾಜಕೀಯ ಬೆಳವಣಿಗೆ ಅಲ್ಲಿ ಏನೆಲ್ಲ ಆಯ್ತು ಆ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಈಗಲೂ ಕೂಡ ಆಗ್ತಾನೆ ಇರುತ್ತೆ. ಪದೇ ಪದೇ ಆ ವಿಚಾರ ಪ್ರಸ್ತಾಪ ಆದಾಗ ಇದೀಗ ಸಿದ್ದರಾಮಯ್ಯ ಸ್ಪರ್ಧಿಸುವಂತ ಬಾದಾಮಿಯತ್ತ ಕೂಡ ಜೆಡಿಎಸ್ ಚಿತ್ತವನ್ನ ಹರಿಸಿದೆ. ಫಸ್ಟ್ ಸ್ಟೆಪ್ ಏನು, ಯಾವ ತರ ಟಾರ್ಗೆಟ್ ಮಾಡಿದ್ದಾರೆ ಅಂದ್ರೆ, ಬಾಗಲಕೋಟೆಯಲ್ಲಿ ಬೃಹತ್ ಸಮಾವೇಶ ಮಾಡೋ ಮೂಲಕ ಸ್ಕೆಚ್ ಅನ್ನು ಹಾಕಿದ್ದಾರೆ. ಬೆಂಗಳೂರು ಮಂಡ್ಯ ಬೆನ್ನಲ್ಲೇ ಉತ್ತರ ಕರ್ನಾಟಕದತ್ತ ಇದೀಗ ಜೆಡಿಎಸ್ ಚಿತ್ತವನ್ನ ನೆಟ್ಟಿದೆ. 2023ರ ಚುನಾವಣೆ ದೃಷ್ಟಿಯಿಂದ ಜೆಡಿಎಸ್ ಪಕ್ಷ ಸಂಘಟನೆ ಹೆಸರಲ್ಲಿ ಈ ತರ ಇವಾಗ ಹೊಸ ಪ್ಲಾನ್ ಅನ್ನ ಮಾಡಿಕೊಂಡಿರೋದು. ಬಾಗಲಕೋಟೆಯಲ್ಲಿ HDK ನೇತೃತ್ವದಲ್ಲಿ ಸಮಾವೇಶ ನಡೆಯುತ್ತೆ. ಬೆಳಗ್ಗೆ 11:00ವರೆಗೆ ಜೆಡಿಎಸ್ ಸಮಾವೇಶಕ್ಕೆ ಚಾಲನೆ ಸಿಗುತ್ತೆ. ನವನಗರದ ಕಾಳಿದಾಸ ಕಾಲೇಜ್ ಮೈದಾನದಲ್ಲಿ ಸಮಾವೇಶ ನಡೆಯುತ್ತೆ. ಇನ್ನು ಈ ಒಂದು ಸಮಾವೇಶದಲ್ಲಿ ಜೆಡಿಎಸ್ ನಾಯಕರು ಹಾಗೇನೆ 25,000 ಜನರಿಗೆ ಅಂದ್ರೆ ಕಾರ್ಯಕರ್ತರಿಗೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ಮುಖಾಂತರ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಮಟ್ಟದಲ್ಲಿ ಒಂದು ತಿರುಗೇಟನ್ನ ಕೊಡೋದಕ್ಕೆ, ನಾವು ಟಾರ್ಗೆಟ್ ಮಾಡಿದೀವಿ ಅನ್ನೋ ವಿಚಾರವನ್ನ ತಿಳಿಸೋದಕ್ಕೆ ಜೆಡಿಎಸ್ ನಾಯಕರು ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ಈಗ ಪಕ್ಷ ಸಂಘಟನೆಯತ್ತ ಜೆಡಿಎಸ್ ತನ್ನ ಚಿತ್ತವನ್ನ ಹರಿಸಿದೆ. ಅದಕ್ಕೋಸ್ಕರನೇ ಬಾಗಲಕೋಟೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಾವೇಶ ಮಾಡೋದಕ್ಕೆ ತಯಾರಿಗಳಾಗಿದೆ. ಗುರುವಾರ ದಿವಸ ಬೆಳಗ್ಗೆ 11 ಗಂಟೆಗೆ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಜಿಲ್ಲೆಗೆ ಆಗಮಿಸುವರಿದ್ದು, ಬಾಗಲಕೋಟೆ ಜಿಲ್ಲಾ ಜಾತ್ಯತೀತ ಜನತಾದಳ ಪಕ್ಷದ ವತಿಯಿಂದ ಬೃಹತ್ ಸಂಘಟನಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದು, ಜಿಲ್ಲೆಯಲ್ಲಿ ನೂತನವಾಗಿ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ
ಪಕ್ಷದ ಸದಸ್ಯತ್ವ ಅಭಿಯಾನದ ಚಾಲನೆ, ಹಲವಾರು ಮುಖಂಡರು ಪಕ್ಷವನ್ನ. ಆರೋಗ್ಯ ಇಲಾಖೆಯು ರಾಜ್ಯಾದ್ಯಂತ ಇವತ್ತು ಪೋಲಿಯೋ ಲಸಿಕೆ ಅಭಿಯಾನವನ್ನು ಹಮ್ಮಿಕೊಂಡಿದೆ. 5 ವರ್ಷದ ಒಳಗಿನ ಮಕ್ಕಳಿಗೆ ತಪ್ಪದೇ ಪಲ್ಸ್ ಪೋಲಿಯೋ ಹಾಕಿಸಿ. ರಾಜ್ಯದಲ್ಲಿ 64 ಲಕ್ಷ ಮಕ್ಕಳಿಗೆ ಲಸಿಕೆಯನ್ನು ನೀಡಲಾಗ್ತಾ ಇದೆ. ಬೆಂಗಳೂರಲ್ಲಿ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚಾಲನೆಯನ್ನ ಕೊಟ್ಟರು. ಬಳಿಕ ಮಾತನಾಡಿದ ಅವರು, ಮುಂಜಾಗ್ರತಾ ಕ್ರಮವಾಗಿ ಲಸಿಕೆಯನ್ನು ಹಾಕಲಾಗ್ತಾ ಇದೆ. 5 ವರ್ಷದ ಒಳಗಿನ ಎಲ್ಲಾ ಮಕ್ಕಳಿಗೆ ಲಸಿಕೆಯನ್ನು ಹಾಕಿಸಿ. ಪೋಲಿಯೋ ಲಸಿಕೆ ಸಂಪೂರ್ಣ ಸುರಕ್ಷಿತವಾಗಿದೆ ಅಂತ ಮಾಹಿತಿ ಕೊಟ್ಟರು. 5 ವರ್ಷದ ಮಕ್ಕಳಿಗೆ 31ನೇ ಜನವರಿ 2021ರಂದು ಒಂದು ಸುತ್ತಿನಲ್ಲಿ ಪೋಲಿಯೋ ಲಸಿಕೆ ಹಾಕಲಾಗುವುದು. ಈ ಹಿಂದೆ ಎಷ್ಟು ಬಾರಿ ಪೋಲಿಯೋ ಲಸಿಕೆ ಪಡೆದಿದ್ದರೂ ಸಹ ಈ ಅಭಿಯಾನದಲ್ಲಿ ಮತ್ತೆ ಲಸಿಕೆ ಪೋಲಿಯೋ ಲಸಿಕೆ ಸುರಕ್ಷಿತ. ಯಾವುದೇ ಸುಳ್ಳು ಕೊಡದೆ ತಮ್ಮ ಮಕ್ಕಳಿಗೆ ಲಸಿಕೆ ಹಾಕಿಸುವಂತಹದ್ದು. ಜೀವರಕ್ಷಕ 2 ಹನಿಗಳಿಂದ ಪೋಲಿಯೋ ಮೇಲಿನ ಗೆಲುವನ್ನ ಮುಂದುವರಿಸೋಣ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.